ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 880300 ಅಟ್ಟಿಕಾ ಗೋಲ್ಡ್ ಕಂಪನಿ. ಸೊ ರಾಮಲಿಂಗಾರೆಡ್ಡಿ ಅವರು ಹಾಗೂ ಏನು ಸುರ್ಜೇವಾಲಾ ಅವರ ನಡುವೆ ಏನೆಲ್ಲ ಮಾತುಕತೆ ಆಯಿತು, ಹಾಗಾದ್ರೆ ಅದು ಈಗ ಸಿಕ್ಕಾಪಟ್ಟೆ ಕುತೂಹಲಕ್ಕೆ ಕಾರಣ ಆಗ್ತಾ ಇರೋದು. ರಾಮಲಿಂಗಾರೆಡ್ಡಿ ಅವರು ಸುರ್ಜೇವಾಲಾ ಅವರ ನಡುವೆ ನಡೆದಿರುವಂತ ಮಾತುಕತೆ ನೋಡ್ತಾ ಹೋಗೋಣ. ಗುಡ್ ಮಾರ್ನಿಂಗ್ ರೆಡ್ಡಿ ಜಿ ಅಂತ ಹೇಳಿ ಸುರ್ಜೇವಾಲಾ ಅವರು ರಾಮಲಿಂಗಾರೆಡ್ಡಿ ಅವ್ರಿಗೆ ಹೇಳ್ತಾರೆ ಗುಡ್ ಮಾರ್ನಿಂಗ್ ಅಂತ ಹೇಳಿ. ಆಗ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾರೆ ಸರ್ ನಮಸ್ಕಾರ ಅಂತ ಹೇಳಿ. ಇದೇ ರೀತಿಯಾಗಿ ಮಾತು ಕಂಟಿನ್ಯೂ ಆಗುತ್ತೆ. ನೀವು ಹಿರಿಯರು, ನಿಮ್ಮ ಸಂಪೂರ್ಣ ಸಹಕಾರ ಪಕ್ಷಕ್ಕೆ ಬೇಕು. ಖಾತೆ ವಿಚಾರದಲ್ಲಿ ಅಸಮಾಧಾನ ಯಾಕೆ? ನೀವು ಹಿರಿಯರಿದ್ದೀರಿ, ನಿಮ್ಮ ಸಂಪೂರ್ಣ ಸಹಕಾರ ಪಕ್ಷಕ್ಕೆ ಅಗತ್ಯವಾಗಿ ಬೇಕಾಗಿದೆ. ಖಾತೆ ವಿಚಾರದಲ್ಲಿ ಈ ರೀತಿಯಾದಂಥ ಅಸಮಾಧಾನ ಯಾಕೆ ಅನ್ನೋ ನಿಟ್ಟಿನಲ್ಲಿ ರಾಮಲಿಂಗಾರೆಡ್ಡಿ ಅವರಿಗೆ ಸುರ್ಜೇವಾಲಾ ಅವರು ಕೇಳ್ತಾರೆ. ಅವಾಗ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾರೆ ಇದು ನನ್ನ ಅಸಮಾಧಾನ ಅಲ್ಲ, ನನ್ನ ಮನಸ್ಸಿಗೆ ವಿರುದ್ಧವಾಗಿ ನಾನು ನಡೆದುಕೊಳ್ಳೋದಿಲ್ಲ ಸಾರ್ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಸುರ್ಜೇವಾಲಾ ಅವ್ರಿಗೆ ಹೇಳ್ತಾರೆ. ಅಂದ್ರೆ ಅಂತ ಹೇಳಿ ಸುರ್ಜೇವಾಲಾ ಅವರು ಕೇಳ್ತಾರೆ. ಅಂದ್ರೆ ಏನು ಅಂತ ಕೇಳಿದಾಗ 2023ರಲ್ಲಿ DK ಶಿವಕುಮಾರ್ ಅವರು 1 ವರ್ಷದ ಬಳಿಕ ಬೆಂಗಳೂರು ಉಸ್ತುವಾರಿ ಕೊಡ್ತೀನಿ ಅಂತ ಹೇಳಿದ್ರು. 1 ವರ್ಷದಲ್ಲಿ ಬೆಂಗಳೂರಿಗೆ ಹೊಸ ರೂಪ ಕೊಡ್ತೀನಿ ಅಂದಿದ್ರು DK ಶಿವಕುಮಾರ್. 2023ರಲ್ಲಿ ನನಗೆ ಮಾತು ಕೊಟ್ಟಿದ್ರು DK ಶಿವಕುಮಾರ್ ಅವರು, 1 ವರ್ಷದಲ್ಲಿ ಬೆಂಗಳೂರಿಗೆ ಹೊಸ ರೂಪ ಕೊಡ್ತೀನಿ, ನಿಮಗೆ ಇದೇ ಇಲಾಖೆಯನ್ನ ನಾನು ಬಿಟ್ಟು ಕೊಡ್ತೀನಿ, ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿದ್ರು. ಅವರು ನನ್ನ ಸ್ನೇಹಿತ ಅಂತ ನಾನು ಓಕೆ ಆಯ್ತು ಅಂತ ಒಪ್ಕೊಂಡಿದ್ದೆ. ಈಗ ಕೊಡಬೇಕು ಅಲ್ವಾ, ಮಾತು ಕಟ್ಟಂಗೆ ನಡ್ಕೊಳ್ಬೇಕು ಅಲ್ವಾ. ಇದು DK ಶಿವಕುಮಾರ್ ಒಬ್ಬರ ನಿರ್ಧಾರ ಅಲ್ಲ, ಇಟ್ ಈಸ್ ಅ ಕಲೆಕ್ಟಿವ್ ಡಿಸಿಷನ್. ಇದು DK ಶಿವಕುಮಾರ್ ಒಬ್ಬರ ಡಿಸಿಷನ್ ಅಲ್ಲ. ಸೊ ಇಲ್ಲಿ ಎಲ್ಲರ ತೀರ್ಮಾನವೂ ಕೂಡ ಅಡಗಿದೆ. ಎಲ್ಲರೂ ಚರ್ಚೆ ಮಾಡಿನೇ ಈ ರೀತಿಯಾದಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಬಹುತೇಕ ನಾಯಕರಿಗೆ ನನ್ನ ಮತ್ತು ಶಿವಕುಮಾರ್ ನಡುವಿನ ಮಾತುಕತೆ ಗೊತ್ತು. ರಾಮಲಿಂಗಾರೆಡ್ಡಿ ಅವರು ಸುರ್ಜೇವಾಲಾಗೆ ಹೇಳೋ ಮಾತಿದು. ಬಹುತೇಕ ನಾಯಕರಿಗೆ ನನ್ನ ಮತ್ತು ಶಿವಕುಮಾರ್ ಅವರ ನಡುವಿನ ಚರ್ಚೆ ಬಗ್ಗೆ ಗೊತ್ತಿದೆ. ನಿಮ್ಮ ಆಡಳಿತ ರಾಜ್ಯಕ್ಕೆ ಸಿಗಲಿ ಅಂತ ಜಲಸಂಪನ್ಮೂಲ ಕೊಟ್ಟಿರೋದು ಅಂತ ಹೇಳಿ ಸುರ್ಜೇವಾಲಾ ಅವರು ಹೇಳ್ತಾರೆ. ಆಗ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾರೆ ಜಲಸಂಪನ್ಮೂಲ ಇಲಾಖೆ ದೊಡ್ಡದು, ರಾಜ್ಯ ಪ್ರವಾಸ ಮಾಡಬೇಕಾಗುತ್ತೆ, ರಾಜ್ಯದ ವಿವಿಧೆಡೆ ನನಗೆ ಪ್ರಯಾಣ ಮಾಡೋದಕ್ಕೆ ಸಮಸ್ಯೆ ಆಗುತ್ತೆ. ಜಲಸಂಪನ್ಮೂಲ ಇಲಾಖೆ ಅನ್ನೋದು ಬಹಳ ದೊಡ್ಡದು. ಸೊ GBA ದೃಷ್ಟಿಯಿಂದ ನನಗೆ ಬೆಂಗಳೂರನ್ನ ಕೊಡಿ. ನಾನು ಎಕ್ಸಾಕ್ಟ್ಲಿ ಹೌದು, ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರು ಅಂತ ಬಂದಾಗ ಸಿಕ್ಕಾಪಟ್ಟೆ ಗೊತ್ತು ಅವರಿಗೆ. ಏನು ಕೃಷ್ಣ ಬೈರೇಗೌಡ ಬೆಂಗಳೂರಿನವರೇ ಅಲ್ವಾ ಅಂತ ಹೇಳಿ ಸುರ್ಜೇವಾಲಾ ಅವರು ಪ್ರಶ್ನೆ ಮಾಡ್ತಾರೆ ರಾಮಲಿಂಗಾರೆಡ್ಡಿ ಅವರಿಗೆ. ಆಗ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾರೆ ಅಲ್ಲ, ಅವರು ಮೂಲತಃ ಕೋಲಾರದವರು, ಇಲ್ಲಿ ಕ್ಷೇತ್ರ ಇದೆ ಅಷ್ಟೇ. ಉತ್ತರ ಕೊಡ್ತಾರೆ ಸುರ್ಜೇವಾಲಾ ಅವರಿಗೆ. ಅವರು ಬುದ್ಧಿವಂತರಿದ್ದಾರೆ, ಆದರೆ ಬೆಂಗಳೂರಿನಲ್ಲಿ ನಾನು ಸೀನಿಯರ್, ಹೈಕಮಾಂಡ್ ನಿರ್ಧಾರಗಳು ಮುಖ್ಯ. ಸುರ್ಜೇವಾಲಾ ಅವರು ಹೇಳ್ತಾರೆ ನೋಡಿ, ಹೈಕಮಾಂಡ್ ನಿರ್ಧಾರಗಳು ಮುಖ್ಯ, ಜಲಸಂಪನ್ಮೂಲ ಬಿಟ್ಟು ಬೇರೆ ಕೊಡ್ತೀವಿ ತಗೊಳ್ಳಿ, ರಾಹುಲ್ ಗಾಂಧಿ ಅವರ ತೀರ್ಮಾನದ ವಿರುದ್ಧ ಹೋಗಬೇಡಿ ಅಂತ ಹೇಳ್ತಾರೆ. ಆಗ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾರೆ ಬೆಂಗಳೂರಿನಲ್ಲಿ ನಾನು ಸೀನಿಯರ್, ಹೀಗಾಗಿ ನನಗೆ ಆ ಇಲಾಖೆ ಬೇಕು ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾರೆ ಸುರ್ಜೇವಾಲಾ ಅವರಿಗೆ. ಆಗ ಸುರ್ಜೇವಾಲಾ ಆನ್ಸರ್ ಏನಿರುತ್ತೆ, ವೇಟ್ ಅಂಡ್ ಸಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೋಗ್ತಾರೆ ಸುರ್ಜೇವಾಲಾ ಅವರು. ಸೊ ಹಾಗಾಗಿ ಗೊಂದಲ ಇನ್ನೂ ಕೂಡ ಮುಂದುವರಿತಾನೆ ಇದೆ. ಈಗ DK ಶಿವಕುಮಾರ್ ಅವರು ಮತ್ತು ಸುರ್ಜೇವಾಲಾ ಅವರು ಒಂದು ಮಾತುಕತೆ ನಡೆಸಿ ಅಂತಿಮವಾಗಿ ಇವತ್ತು ಸಂಜೆ ಒಳಗೆ ಒಂದು ನಿರ್ಧಾರಕ್ಕೆ ಬರುವಂತ ಸಾಧ್ಯತೆ ಅಂತೂ ಇದ್ದೇ ಇದೆ.